ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಲಾಗ್ಸ್. ನಾನು ಪುಷ್ಪ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂಥೇಳಿ ಅವಲಕ್ಕಿ ಮತ್ತು ಮ್ಯಾಂಗೋ ಚಿತ್ರಾನ್ನ ಮಾಡಿದ್ದೆ. ಯೂಶ್ವಲಿ ಬ್ರೇಕ್ಫಾಸ್ಟ್ ಟೈಮ್ಗೆ ರೊಟ್ಟಿ ಅಥವಾ ಚಪಾತಿನೇ ಮಾಡಿಬಿಟ್ಟಿರ್ತೀವಿ. ಒಮ್ಮೆ ವೀಕ್ಲಿ ಟಾಯ್ಸ್ ಅಷ್ಟೇ ಏನಾದರೂ ಬೇರೆ ಬ್ರೇಕ್ಫಾಸ್ಟ್ ಅಂದರೆ ದೋಸೆ, ಇಡ್ಲಿ, ಅವಲಕ್ಕಿ, ಚುನ್ಮುರಿ, ಸೂಸ್ಲಾ ಹಿಂಗೆ ಏನಾದರೂ ಮಾಡಿರ್ತೀವಿ. ಯಾಕಂದರೆ ಇವತ್ತೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಸೊ ಹಾಗೆ ಮಗಳಿಗೂ ಜಳಕ ಮಾಡಿಸ್ಕೊಂಡು ರೆಡಿ ಮಾಡಿಕೊಂಡೆ. ತೆಗೀಲಿ ಅರ್ವಿ ಹಾಕ್ಲಿ. ನಮ್ಮ ಬಾಲ್ಕನಿ ಒಳಗೆ ಸ್ವಲ್ಪ ಪಾಟ್ಸ್ ಇಟ್ಕೊಂಡು ಗಿಡ ಹಚ್ಕೊಂಡಿನಿ. ಸ್ವಲ್ಪ ಒಂದೆರಡು ಮನಿ ಪ್ಲಾಂಟ್, ಆಮೇಲೆ ಒಂದೆರಡು ಸೇವಂತಿ, ಆಮೇಲೆ ಸದಾಮಲ್ಲಿಗೆ ಹೂವು ಒಂದು ಗಿಡದಿಂದ ಭಾಳಷ್ಟು ಮಲ್ಟಿಪಲ್ ಸ್ಯಾಪ್ಲಿಂಗ್ ಆಗಿಬಿಟ್ಟವ. ಆಮೇಲೆ ಆ ಥರ ನೋಡಾತೀನಿ. ಆಮೇಲೆ ರೆಗ್ಯುಲರಾಗಿ ಗಿಡಕ್ಕೆ ಒಂದಿನ ಬಿಟ್ಟು ಒಂದಿನ ನೀರು ಹಾಕ್ತೀನಿ. ಈ ಎಡ್ಜಿಗೆ ಒಂದು ತುಳಸಿ ಗಿಡನೂ ಐತಿ. ಆಮೇಲೆ ಒಂದು ಜೇಡ್ ಪ್ಲಾಂಟ್, ಸ್ಪೈಡರ್ ಪ್ಲಾಂಟ್, ಅದನ್ನು ಮತ್ತೊಂದು ವಿಡಿಯೋ ಒಳಗೆ ತೋರಿಸ್ತೀನಿ. ಆಮೇಲೆ ಈಗೇನು ರ್ಯಾಕ್ ಅದಾವಲ್ಲ, ಆ ಹ್ಯಾಂಗಿಂಗ್ ರ್ಯಾಕ್ಸ್ ನಾನೇ ಕಸ್ಟಮೈಸ್ಡ್ ಆಗಿ ಒಂದು ಆನ್ಲೈನ್ ನೋಡಿದ್ದೆ. ಆದರೆ ಇಷ್ಟೊಂದು ಅಂದರೆ ಹೆವಿ ಮಟೀರಿಯಲ್ ಇರಲಿಲ್ಲ ಅದು. ಸೊ ತಾಳುತ್ತೆ ಇಲ್ಲ ಅಂಥೇಳಿ, ಅಂದರೆ ಲಾಂಗ್ ಟರ್ಮ್ ಯೂಸ್ ಮಾಡೋಕ್ಕೆ ಆಗುತ್ತೋ ಇಲ್ಲೋ ಅಂಥೇಳಿ ಈ ಥರ ಕಸ್ಟಮೈಸ್ಡ್ ಆಗಿ ನಾವು ಮನೆಯೊಳಗೆ ಇದ್ರೂ ಸಣ್ಣ ಸಣ್ಣ ರಾಡ್ಸ್ ಕೊಟ್ಟು ನಮ್ಮ ರಿಲೇಷನ್ ಒಳಗೆ ಒಬ್ರು ಅದಾರ, ಅವ್ರ ಕಡೆಯಿಂದ ಮಾಡಿಸ್ಕೊಂಡೀನಿ. ಇದು ಸದಾಮಲ್ಲಿಗೆ ಗಿಡ. ಇದನ್ನು ಕಟ್ಟಿಂಗ್ದಿಂದ ಹಚ್ಚೀನಿ. ಆಮೇಲೆ ಒಂದು ಸ್ವಲ್ಪ ಸೀಡ್ಸ್ ಇದ್ವು, ಅದನ್ನು ಸೈಡಿಗೆ ಹಾಕಿದ್ದೆ. ಅವು ಸ್ಯಾಪ್ಲಿಂಗ್ಸ್ ಬಂದಾವ. ಆಮೇಲೆ ಇನ್ನೊಂದು ಮನಿ ಪ್ಲಾಂಟ್, ಆಮೇಲೆ ಸೇವಂತಿಗೆನೂ ಅದು ಕಟ್ಟಿಂಗ್ ಹಚ್ಚೀನಿ. ಇದು ಸದಾಮಲ್ಲಿಗೆ ಹೊಸ ತೊಗೊಂಡು ಬಂದಿದ್ವಿ. ಅದು ನರ್ಸರಿದಿಂದನೇ ಹಾಳಾದದ್ದು ತೊಗೊಂಡು ಬಂದಿದ್ವಿ. ಯಾಕಂದರೆ ಮಳೆ ಆದದ್ದು ನೆಕ್ಸ್ಟ್ ಡೇ ಹೋಗಿದ್ವಿ. ಅದು ಮಳೆಗೆಲ್ಲ ಹಾಳಾಗಿತ್ತು, ಗೊತ್ತಾಗಿಲ್ಲ, ಅದಕ್ಕೆ ಡ್ಯಾಮೇಜ್ ಆಗಿತ್ತು, ನಮಗೆ ಗೊತ್ತಾಗಲಿಲ್ಲ, ಹಂಗೆ ತೊಗೊಂಡು ಬಂದ್ವಿ. ಅದಕ್ಕೂ ಹೊಸ ಸ್ಯಾಪ್ಲಿಂಗ್ಸ್ ಬರತ್ತವ. ಸೊ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು, ಹೌಸ್ ವಾರ್ಮಿಂಗ್ ಸೆರೆಮನಿ. ಭಾಳ ಕ್ಲೋಸ್ ರಿಲೇಷನ್ ಅದಾರ ಅಂಥೇಳಿ. ಸೊ ಎಲ್ಲರೂ ಹೋಗಬೇಕಾಗಿತ್ತು. ಅದಕ್ಕೆ ಇವತ್ತು ಕಿಚನ್ ಕೌಂಟರ್ ಟಾಪ್ ಎಲ್ಲ ಫುಲ್ ಡೀಪ್ ಕ್ಲೀನ್ ಮಾಡ್ಬೇಕಂತ ಹೇಳಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇವತ್ತು ಈ ವಿಡಿಯೋ ಒಳಗೆ ಏನು ಹೇಳಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ಯೂಶ್ವಲಿ ನಾ ಏನು ಫಾಲೋ ಮಾಡ್ತೀನಿ, ಸೊ ಮಂತ್ಲಿ ಎಕ್ಸ್ಪೆನ್ಸಸ್, ಮಂತ್ಲಿ ಏನು ಸೇವ್ ಮಾಡ್ತೀನಿ, ನಾ ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಸೊ ಅದು ಈ ವಿಡಿಯೋ ಒಳಗೆ ನಿಮಗೂ ಹೇಳಬೇಕು ಅಂತ ಅನ್ನಿಸ್ತು. ಸೊ ಅದನ್ನು ಹೇಳಕ್ಕೆ ಟ್ರೈ ಮಾಡತ್ತೀನಿ. ನೀವು ಹೌಸ್ ವೈಫ್ ಇದ್ದು ನೀವು ಅರ್ನ್ ಮಾಡತ್ತಿಲ್ಲ ಅಂದ್ರೆ 500 ಸೇವ್ ಮಾಡ್ಕೋರಿ. 1000 ಆದರೆ ಬೆಟ್ರ್, 2000 ಆದರೆ ಇನ್ನೂ ಬೆಸ್ಟ್. ನಾನು ಹೌಸ್ ವೈಫ್, ನಾನು ಹಸ್ಬೆಂಡ್ ಮನಿ ಮೇಲೆನೇ ಡಿಪೆಂಡ್ ಆಗೀನಿ. ಅವ್ರು ಕೊಟ್ಟಾಗನ ದುಡ್ಡು ಇಲ್ಲ ಅಂದರೆ ಇಲ್ಲ, ಕೇಳಿದಾಗೆಲ್ಲ ದುಡ್ಡು ಕೊಡ್ತಾರೋ ಅದೆಲ್ಲ ಓಕೆ. ಸೊ ನಾವು ಹೆಂಗೆ ಸೇವ್ ಮಾಡ್ತೀವಿ ಅದು ಮ್ಯಾಟ್ರ್ ಆಗ್ತೈತಿ. ನಾವು ಈಗಿನ ಟೈಮ್ ಒಳಗೆ ಫೋನ್ ತುಂಬ ಬರೀ ಆ್ಯಪ್ಸ್, ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರಾ, ಇವೆಲ್ಲ ಆ್ಯಪ್ಸ್ ಇಟ್ಕೊಂಡು ರೆಗ್ಯುಲರಾಗಿ ಕ್ಲೋತ್ಸ್ ಸರ್ಚ್ ಮಾಡ್ಕೊತಿರ್ತೀವಿ, ನಮಗೇನು ಬೇಕು ಅದು. ಪರ್ಸ್ನಲಿ ನಾ ಏನು ಫೀಲ್ ಮಾಡ್ತೇನೆ ಅಂದರೆ, ನಾ ಈಗ ಅದ್ರ ಆ್ಯಪ್ಸನ್ನು ತೆಗೆದುಬಿಟ್ಟೀನಿ. ಯಾಕಂದ್ರೆ ನನಗೆ ಯಾವಾಗ ಬೇಕು, ನನಗೆ ಈಗ ಸದ್ಯಕ್ಕೆ ಡ್ರೆಸ್ ಅವಶ್ಯಕತೆ ಆಯಿತು ಇಲ್ಲೋ, ಸೊ ನನಗೆ ಭಾಳ ನೆಸಸರಿ ಇತ್ತಂದ್ರೆ ನಾ ಅದನ್ನ ಆ್ಯಪ್ ಇನ್ಸ್ಟಾಲ್ ಮಾಡ್ತೀನಿ. ಸೊ ಸರ್ಚ್ ಮಾಡ್ತೀನಿ, 1-2-3 ಡೇಸ್ ಇಟ್ಕೋತೀನಿ. ನನಗೆ ಯಾವಾಗ ಬೇಕು ಅವಾಗ ಸರ್ಚ್ ಮಾಡ್ತೀನಿ, ಅದು ಇಷ್ಟ ಆಯಿತು ಆರ್ಡ್ರ್ ಹಾಕ್ತೀನಿ, ಆಯಿತು. ಸೊ ಮನೆಗೆ ಬರ್ತೈತಿ, ಡೆಲಿವರಿ ಆಗಿಬಿಡ್ತೈತಿ. ಸೊ ಅದನ್ನು ತೊಗೋಬೋದು. ಈಗ ಏನ್ರಿ ನಿಯರ್ಲಿ 3 ಇಯರ್ಸ್ ಆಯಿತು ನಾ ಅದನ್ನು ಮಾಡತ್ತ. ಯಾಕಂದ್ರೆ ನನಗೆ ದುಡ್ಡು ಸೇವ್ ಮಾಡಬೇಕಾಗಿತ್ತು. ಒಂದೊಂದು ಸಾರಿ ಹೆಂಗೆ ಮಾಡ್ತೀವಿ, ನೋಡಿದ್ದೆಲ್ಲ ಇಷ್ಟ ಆಗ್ತೈತೆ. ಯಾಕಂದ್ರೆ ನಾವು ಏನು ಸರ್ಚ್ ಮಾಡ್ತೀವಲ್ಲ ಅದನ್ನು ನಮ್ಗೆ ರೆಕಮೆಂಡ್ ಮಾಡ್ತೈತಿ ರೆಗ್ಯುಲರಾಗಿ. ಆ್ಯಪ್ ಒಳಗೆ, ಅಪ್ಲಿಕೇಶನ್ಸ್ ಒಳಗೆ ನಮ್ಗೆ ಅಡ್ವರ್ಟೈಸ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಸೊ ನಾವು ಒಂದೊಂದೇ ನೋಡ್ಕೊತ ಹೋಗಿ ಒಂದೊಂದೇ ಹಾಗೆ ಸೆಲೆಕ್ಟ್ ಮಾಡೋದು, ಕಾರ್ಟಿಗೆ ಹಾಕೋದು, ಆರ್ಡ್ರ್ ಮಾಡಿಬಿಡೋದು. ಸೊ ಇದು ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ನಾ ದುಡ್ಡು ಸೇವ್ ಮಾಡ್ಬೇಕಂಥೇಳಿ ಸೊ ಅದು ಅಪ್ಲಿಕೇಶನನ್ನೇ ಯಾವಾಗ ಬೇಕು ಅಷ್ಟೇ ನೆಸಸರಿ. ಯಾಕೆಂದರೆ ಈಗ ಯೂಶ್ವಲಿ ಡ್ರೆಸ್ ಮೇಲೆ ಸ್ಪೆಂಡ್ ಮಾಡೋದು ಕಡಿಮೆ ಮಾಡಿನ. ಯೂಶ್ವಲಿ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಅಂದ್ರೆ, ಡಿಸ್ಕೌಂಟ್ ಆಫರ್ ಏನಿರ್ತೈತಲ್ಲ ಆವಾಗ, ಆಮೇಲೆ ಕಾಸ್ಟ್ ಕಡಿಮೆ ಐತಿ, ರೊಕ್ಕ ಕಡಿಮೆ ಐತಿ ಅಂಥೇಳಿ ಸೊ ಆವಾಗ ಆರ್ಡ್ರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ನಮ್ಗೆ ಟ್ರ್ಯಾಪ್ ಮಾಡ್ತಾವೆ. ಸೊ ನೆಸಸರಿ ಇದ್ರೆ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನೆಸಸರಿ ಇರಲಾರ್ದೂ ಸುಮ್ಮನೆ ತೊಗೊಳ್ಳೋದು, ಇಟ್ಕೊಳ್ಳೋದು, ದುಡ್ಡು ವೇಸ್ಟ್ ಮಾಡೋಕ್ಕಿಂತ ಸೇವ್ ಮಾಡಿದರೆ ನಮಗೆ ಮುಂದೆ ಯೂಸ್ ಆಗುತ್ತೆ. ಕೆಲವೊಬ್ರು ಬರೀ ಕಾಸ್ಮೆಟಿಕ್ಸ್ ಮೇಲೆ ಸ್ಪೆಂಡ್ ಮಾಡ್ತಾರೆ. ಕಾಸ್ಮೆಟಿಕ್ಸ್ ಅಂದರೆ ಏನು, ಅವೆಲ್ಲ ಕೆಮಿಕಲ್ಸನೇ ಇರ್ತಾವೆ. ಯಾವುದೂ ನಮಗೆ ಸ್ಕಿನ್ ಚಲೋ ಇಡೋದಿಲ್ಲ, ಅದು ಹಾಳು ಮಾಡುತ್ತೆ ಹೊರತು ನಮ್ಮ ಸ್ಕಿನ್ ಯಾವಾಗೂ ಚಲೋ ಇಡೋದಿಲ್ಲ. ಅದು ನಾವು ಒಕೇಶ್ನಲಿ ಹಾಕ್ಕೊಳಕ್ಕೆ ಅಂದರೆ ಲೈಕ್ ಫೌಂಡೇಶನ್ ಆಯಿತು, ಕಾಂಪ್ಯಾಕ್ಟ್ ಪೌಡರ್ ಆಯಿತು, ಒನ್ ಅಥವಾ 2 ಶೇಡ್ಸ್ ಲಿಪ್ಸ್ಟಿಕ್ ಆಯಿತು. ಸೊ ಇದನ್ನು ಇಟ್ಕೋಬೋದು. ಯಾಕಂದರೆ ಇದ್ರ ಎಕ್ಸ್ಪೈರಿ ಡೇಟೂ ಅಟ್ಲೀಸ್ಟ್ ಮಿನಿಮಮ್ 3 ಇಯರ್ಸ್ ಅಂತೂ ಇರುತ್ತೆ. ಸೊ ಏನೇನು ದೊಡ್ಡ ಫಂಕ್ಷನ್ ಇದ್ದಾಗ, ಏನಾದರೂ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ, ಸೊ ಅದು 3 ಇಯರ್ಸಿಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ಒನ್ ಟೈಮ್ ತೊಗೊಂಡ್ವಿ ಅಂದರೆ 2.5 ಇಯರ್ಸ್ ಅಥವಾ 3 ಇಯರ್ಸ್ ಹೋಗುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೋಬೋದು. ರೆಗ್ಯುಲರಾಗಿ ಕೆಮಿಕಲ್ಸ್ ಮೇಲೆ ಸ್ಪೆಂಡ್ ಮಾಡೋದು ನನಗಿಷ್ಟ ಇಲ್ಲ. ಯಾಕಂದರೆ ಮನೆಯೊಳಗೆ ನಾ ಇದ್ದಾಗ ಜಸ್ಟ್ ಫೇಸ್ ವಾಶ್ ಮಾಡೋದು ಆಯಿತು ಅಷ್ಟೇ.
ಫೇಸ್ ವಾಶ್ 2-3 ಟೈಮ್ಸ್ ಮಾಡಿದ್ನಂದ್ರೆ ಮುಗೀತು. ನಾ ಏನು ಮತ್ತು ಬೇರೆ ಏನೂ ಸ್ಪೆಂಡ್ ಮಾಡೋದಿಲ್ಲ, ಬೇರೆ ಮುಖಕ್ಕೆ ಏನೂ ಹಚ್ಕೊಳ್ಳೋದಿಲ್ಲ. ಯಾಕಂದ್ರೆ ಸ್ಕಿನ್ ಆಲ್ರೆಡಿ ಚಂದ ಇರ್ಲಾಕಾಗಿ ಅದನ್ನು ಹಾಳು ಮಾಡೋದು ನನಗಿಷ್ಟ ಇಲ್ಲ. ನಮ್ಮ ಫೇಸ್ ಚಂದ ಇಡೋಕೆ ಆಲ್ರೆಡಿ ನಮ್ಮ ಕಿಚನ್ ಒಳಗನ ಆಲ್ರೆಡಿ ಎಷ್ಟು ಐಟಮ್ಸ್ ಅದಾವೆ. ಅಕ್ಕಿ ಹಿಟ್ಟಿಂದ ಮುಖ ತೊಳ್ಕೊಬೋದು, ಆಮೇಲೆ ಬೇಸನ್ ಅಂದರೆ ಕಡಲೆ ಹಿಟ್ಟಿಂದ ಮುಖ ತೊಳ್ಕೊಬೋದು, ಆಮೇಲೆ ಹನಿ ಹಚ್ಕೋಬೋದು. ಹನಿ ಅಂದರೆ ಜೇನುತುಪ್ಪ ಹಚ್ಕೋಬೋದು ಮುಖಕ್ಕೆ. ಸೊ ಅಲೋವಿರಾ ಜೆಲ್, ಅಲೋವಿರಾ ಮನೆಯೊಳಗಿತ್ತಂದ್ರೆ ಅದನ್ನೇ ತೊಗೊಂಡು ಒಂದು ಸ್ವಲ್ಪ ಮುಖಕ್ಕೆ ಒಂದು 10 ನಿಮಿಷ ಹಚ್ಕೊಂಡ್ರೂ ಆಯಿತು. ಇಲ್ಲಾಂದರೆ ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್ ಹಚ್ಕೊಂಡ್ರು, ಔಡ್ಲಿ ಎಣ್ಣೆ ಅದನ್ನು ಮುಖಕ್ಕೆ ಹಚ್ಕೊಂಡ್ರು ಅದು ಚಲೋ. ಸೊ ರೆಗ್ಯುಲರಾಗಿ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರೂ ಮುಖಕ್ಕೆ ಚಲೋನೇ, ಸೊ ಸ್ಕಿನ್ನಿಗೆ ಚಲೋನೇ. ಸೊ ಮಾಯ್ಶ್ಚರೈಸರ್ ಯೂಸ್ ಮಾಡೋಕ್ಕಿಂತ ಸ್ನಾನಕ್ಕಿಂತ ಮುಂಚೆ ಒಂದು 10 ನಿಮಿಷ ಕೋಕೋನಟ್ ಆಯಿಲ್ ಮುಖಕ್ಕೆ ಅಥವಾ ಮೈಗೆ ಹಚ್ಕೊಂಡು ಅದರಿಂದನೂ ಸ್ನಾನ ಮಾಡಿದ್ರೆ ಅದರಿಂದನೂ ಮಾಯ್ಶ್ಚರೈಸರ್ ನಮ್ಮ ಸ್ಕಿನ್ನಿಗೆ ಸಿಗ್ತತಿ. ಸೊ ಎಷ್ಟು ನಾವು ಆಯುರ್ವೇದ ನಮ್ಮ ಮನೆ ಒಳಗಿದ್ದದ್ದು ಮಾಡ್ತೀವಲ್ಲ ಅಷ್ಟು ಕೆಮಿಕಲ್ಸ್ ನಮಗೆ ಕೊಡೋದಿಲ್ಲ. ಕೆಮಿಕಲ್ಸ್ ನಮ್ಮದು ಸ್ಕಿನ್ ಹಾಳು ಮಾಡ್ತಾವೆ. ಆಮೇಲೆ ಮತ್ತೊಂದು ಯಾಕಂದರೆ ಈಗ ನೋಡ್ಬೋದು ಡೈಲಿ ಒಂದೊಂದು ರೋಗ, ಡೈಲಿ ಒಂದೊಂದು ಡಿಸೀಸಸ್ ಬರತ್ತಾವೆ. ಸೊ ನಾವು ಎಷ್ಟು ನಮ್ಮ ಬಗ್ಗೆ ಕೇರ್ ಆಗಿರ್ತೀವಿ ಅಷ್ಟು ನಮಗೂ ಬೆಟ್ರ್, ಆಮೇಲೆ ದುಡ್ಡನ್ನು ಉಳಿಸ್ತೀವಿ. ಆಮೇಲೆ ರೆಗ್ಯುಲರಾಗಿ ನೀವು ಎಲ್ಲೆಲ್ಲಿ ಸ್ಪೆಂಡ್ ಮಾಡ್ತೀರಿ, ಏನೇನು ಎಕ್ಸ್ಪೆನ್ಸಸ್ ಐತಲ್ಲ ನಿಮ್ಮದು ಯಾವಾಗಲೂ ರೈಟ್ ಡೌನ್ ಮಾಡಿದ್ರಿ ಅಂದರೆ, ರೆಗ್ಯುಲರಾಗಿ ಬರೆದು ಇಟ್ಕೊಂಡ್ರಿ ಅಂದರೆ, ಸೊ ನಿಮ್ಗೆ ಇದು ಖರ್ಚು ಬೇಕಾಗಿತ್ತು, ಬ್ಯಾಡ್ ಆಗಿತ್ತು, ಸೊ ಇಲ್ಲಿ ಯಾಕೆ ಇಷ್ಟು ಸ್ಪೆಂಡ್ ಮಾಡಿದೆ, ಇದು ನಿಮ್ಮ ರೆಗ್ಯುಲರಾಗಿ ನಿಮ್ಗೊಂದು ಮಾನಿಟ್ರ್ ಇರ್ತೈತಿ. ಕೆಲವೊಬ್ಬರು ರೆಗ್ಯುಲರಾಗಿ ಔಟ್ಸೈಡ್ ಫುಡ್ ತಿನ್ನೋದು, ಅದ್ರೊಳಗೂ ಬರೀ ಕಲರ್ಸ್, ಪ್ರಿಸರ್ವೇಟಿವ್ ಮತ್ತು ಅದು ಅಜಿನೋಮೋಟೋ ಅಂಥೇಳಿ ಬರೀ ಟೇಸ್ಟ್ ಎನ್ಹ್ಯಾನ್ಸ್ ಆಗೋ ಸಲುವಾಗೇ ಅದನ್ನು ಕೆಮಿಕಲ್ ಹಾಕ್ತಾರೆ. ಯಾವಾಗಾದರೂ ಒಂದು ಸಾರಿ ಹೋಗ್ಬೋದು, ತಿನ್ಬೋದು, ಎಂಜಾಯ್ ಮಾಡ್ಬೋದು. ಯಾಕಂದರೆ ರೆಗ್ಯುಲರ್ ಮನೆಯೊಳಗೆ ಮಾಡಿ ಒಂಥರ ಬೇಜಾರನೂ ಆಗಿಬಿಟ್ಟಿರುತ್ತೆ. ಆಮೇಲೆ ಇದ್ರೊಳಗೂ ಸ್ವಲ್ಪ ಕಟ್ ಡೌನ್ ಮಾಡಿಕೊಂಡು ಇದನ್ನು ಸೇವ್ ಮಾಡ್ಕೋಬೋದು. ಕೆಲವೊಬ್ರು ಬರೀ ಅದಕ್ಕೂ ಅಂದರೆ ಲೈಕ್ ಫ್ರಿಜ್ ಕಂಟೈನರ್ ಆಯಿತು, ಬರೀ ಕಂಟೈನರ್ಸ್ ಆಯಿತು, ಆಮೇಲೆ ಬಾಕ್ಸಸ್ ಆಯಿತು, ಬಾಕ್ಸಸ್ ಆಯಿತು, ಇದ್ರೊಳಗನ ಸ್ಪೆಂಡ್ ಮಾಡ್ತಿರ್ತಾರೆ. ಲೈಕ್ ಮೀಶೋ ಒಳಗೆ ಕಡಿಮೆ ರೇಟ್ ಐತಿ, ಅಮೆಝಾನ್ ಒಳಗೆ ಕಡಿಮೆ ರೇಟ್ ಐತಿ. ಸೊ ಇಂಥದ್ದು ಬರೀ ಆನ್ಲೈನ್ ಸ್ಪೆಂಡ್ ಮಾಡೋದು, ನೋಡಿದ್ದೆಲ್ಲ ತೊಗೊಂಡು ಬರೋದು, ಅದನ್ನು ಲೈಕ್ ಇಫ್ ಇಟ್ಸ್ ನೆಸಸರಿ. ಯಾಕಂದ್ರೆ ಫ್ರಿಜ್ ಒಳಗೆ ನನಗೆ ಅನ್ಸಿದ ಪ್ರಕಾರ ರೆಗ್ಯುಲರಾಗಿ ಸ್ಟೀಲ್ ಡಬ್ಬ ಇಟ್ಟಿದ್ರೂ ನಡೀತೈತೆ. ಕೆಳಗೆ ವೆಜಿಟೇಬಲ್ ಸಲುವಾಗಿ ಒಂದು ಆಲ್ರೆಡಿ ಬಾಕ್ಸ್ ಕೊಟ್ಟಿರ್ತಾರೆ. ಸೊ ಅದ್ರೊಳಗೆ ನಾವು ಆಲ್ರೆಡಿ ಈ ಕ್ಲಾತದ ಮಟೀರಿಯಲ್ ಯೂಸ್ ಮಾಡಿಕೊಂಡು ಬರೀ ಸ್ಮಾಲ್ ಬ್ಯಾಗ್ಸ್ದಿಂದನೂ ವೆಜಿಟೇಬಲ್ ಹಾಕಿ ಇಡ್ಬೋದು. ಸೊ ವೆಜಿಟೇಬಲ್ ಆಲ್ರೆಡಿ ಬಾಕ್ಸ್ ಕೊಟ್ಟಿರುವಾಗ ನಾವು ಸೆಪ್ರೇಟ್ ಬಾಕ್ಸಸ್ ತಂದು ಅದಕ್ಕೆ ಸ್ಪೆಂಡ್ ಮಾಡಿ, ಆಲ್ರೆಡಿ ಒಂದೊಂದು ಬಾಕ್ಸ್ಗೆ $250 ಐತಿ. ಸೊ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಅದು ಓಕೆ. ಆದರೆ ನಿಮ್ಗೆ ಯಾವಾಗ ಸೇವ್ ಮಾಡಬೇಕಾಗಿರ್ತೈತಲ್ಲ, ದುಡ್ಡು ಸೇವ್ ಮಾಡಬೇಕಾಗಿರ್ತೈತಲ್ಲ, ಸೊ ಇಂಥವು ಸ್ಮಾಲ್ ಥಿಂಗ್ಸನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ನಾ ಹೇಳೋದೇನಂದ್ರೆ, ಎಷ್ಟು ಬೇಕು ಅಷ್ಟು ನೆಸಸರಿಗೆ ಸ್ಪೆಂಡ್ ಮಾಡ್ಕೊರಿ. ಒಂದೊಂದು ಸಾರಿ ಖುಷಿಯಾಗಿ ನಮ್ಮ ಸಲುವಾಗಿ ನಮಗೇನಾದರೂ ಆರ್ನಮೆಂಟ್ಸ್ ಬೇಕು, ಆರ್ಟಿಫಿಷಿಯಲ್ ಆರ್ನಮೆಂಟ್ಸನ್ನ ಆಯಿತು, ಅದ್ರೊಳಗೂ ಸ್ಪೆಂಡ್ ಮಾಡ್ಕೋಬೋದು. ಸೇವ್ ಮಾಡಿಕೊಂಡು ಸ್ಪೆಂಡ್ ಮಾಡೋದ್ರೊಳಗೆ ಖುಷಿ ಬೇರೆ ಇರ್ತೈತೆ. ಅದು ನಾವು ಬರೀ ಸ್ಪೆಂಡ್ ಮಾಡೋದ್ರಿಂದ ಅದು ನಮಗೆ ಖುಷಿ ಕೊಡೋದಿಲ್ಲ. ಸೇವ್ ಮಾಡಿ ನಾವು ಒಂದು ಕಡೆ ಇನ್ವೆಸ್ಟ್ ಮಾಡಿ ಅದು ಗ್ರೋ ಆಗ್ತಿರ್ತೈತಲ್ಲ, ಅದನ್ನು ನೋಡುವಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಮತ್ತೊಂದು ಎದ್ರೊಳಗೂ ಸಿಗೋದಿಲ್ಲ. ಸೊ ಈಗಿನ ಟೈಮ್ ಒಳಗೆ ಗೋಲ್ಡ್ ತೊಗೋಬೇಕಂದ್ರೆ 1.5 ಲಕ್ಷ, ಒಂದು ತೊಲಿಗೆ 1.5 ಲಕ್ಷ. ಅದ್ರ ಮೇಲೆ ಮೇಕಿಂಗ್ ಚಾರ್ಜಸ್ ಆಯಿತು, GST ಆಯಿತು. ಸೊ ಇಷ್ಟು ಒನ್ ಟೈಮ್ ನಮ್ಮ ಕಡೆಯಿಂದ ಅಷ್ಟು ಕಲೆಕ್ಟ್ ಮಾಡಿ ಅಷ್ಟು ಒಮ್ಮಿಂದೊಮ್ಮೆಲೆ ಗೋಲ್ಡ್ ತೊಗೊಳಕ್ಕೂ ಸಾಧ್ಯ ಆಗದೇ ಇರ್ಬೋದು. ಸೊ ಹೀಗಾಗಿ 500 ಆಯಿತು, 1000 ಆಯಿತು, 2000 ಆಯಿತು, ಇಷ್ಟು ಸೇವ್ ಮಾಡಿಕೊಂಡು ನಾವು ರೆಗ್ಯುಲರಾಗಿ ಮಂತ್ಲಿ ಒಂದು SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂಥೇಳಿ, ಸೊ ಅದ್ರಾಗ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋದ್ವಿ ಅಂದ್ರೆ ಅದ್ರೊಳಗೂ ಅಸೆಟ್ ಅಲೋಕೇಶನ್ ಫಂಡ್ಸ್ ಅಂತದವು. ಅಂದರೆ ಲೈಕ್ ಅದ್ರೊಳಗೆ ತಾನಾಗೇ ಇಕ್ವಿಟಿ ಒಳಗೆ, ಡೆಟ್ ಒಳಗೆ, ಗೋಲ್ಡ್, ಕಮೋಡಿಟೀಸ್ ಒಳಗೆ ತಾನೇ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ತತಿ. ಸೊ ಇದರಲ್ಲಿ ರಿಸ್ಕ್ನು ಭಾಳ ಕಡಿಮೆ. ಸೊ ಇದ್ರೊಳಗೆ ಇನ್ವೆಸ್ಟ್ ಮಾಡ್ಬೋದು. ಯಾಕಂದ್ರೆ ಅಸೆಟ್ ಅಲೋಕೇಶನ್ ಫಂಡ್ ಅಂದರೆ ಅದು ತಾನೇ ಲೈಕ್ ಒಂದು ಯಾವುದಾದ್ರೂ ಲೋ ಆದ್ರೂ ಒಂದು ಮ್ಯಾಚ್ ಆಗ್ತೈತಿ. ಒಂದು ಇಕ್ವಿಟಿ ಹೈ ಹೋದಾಗೂ ಮ್ಯಾಚ್ ಆಗ್ತೈತಿ, ಇಲ್ಲ ಗೋಲ್ಡ್ ಹೈ ಹೋದಾಗ ಮ್ಯಾಚ್ ಆಗ್ತೈತಿ. ಅದ್ರೊಳಗೆ ಡೆಟ್ ಲೋ ಇತ್ತಂದ್ರೂ ಎಲ್ಲ ಒಂದು, ಯಾಕಂದರೆ ಗೌರ್ಮೆಂಟ್ ಬಾಂಡ್ಸ್ ಅದೂ, ಆಮೇಲೆ ಕಾರ್ಪೊರೇಟ್ ಬಾಂಡ್ಸ್, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಎಲ್ಲ ಇನ್ವಾಲ್ವ್ ಆಗಿರ್ತಾವೆ. ಸೊ ಅಷ್ಟೊಂದೇನು ರಿಸ್ಕ್ ಇಲ್ಲ ಇದ್ರೊಳಗೆ. ಸೊ ಕಡಿಮೆ ರಿಸ್ಕಿಂದ ಮಂತ್ಲಿ ಇಷ್ಟು ಒಂದು 500 ಆಯಿತು, ಇಷ್ಟು ಇನ್ವೆಸ್ಟ್ ಮಾಡ್ಕೊಂಡು ಹೋದ್ವಿ ಅಂದ್ರೆ ಒಂದು ಮಿನಿಮಮ್ 5 to 6 ಇಯರ್ಸ್ ಆದ್ರೂ ನಮ್ಗೆ ಆಲ್ಮೋಸ್ಟ್ ನಮ್ಗೆ ಅಂದ್ರೆ ಈಗ FD ಅದು ಬ್ಯಾಂಕ್ ಒಳಗೆ ಇಟ್ಟಿವಿ ಅಂದರೆ 7 to 8% ಅಷ್ಟೇ ನಮ್ಗೆ ರಿಟರ್ನ್ ಸಿಗ್ತದೆ. ಸೊ ಇದ್ರೊಳಗೆ ಜಾಸ್ತಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾವು ಎಷ್ಟು ಅರ್ಲಿ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಅದು ನಮಗೆ ಬೆಟ್ರ್. ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ನಮ್ಗೆ ಹೆಚ್ಚು ರಿಟರ್ನ್ ಸಿಗ್ತತಿ, ಹೆಚ್ಚು ಇಂಟ್ರೆಸ್ಟಿಂದ ನಮ್ಗೆ ಹೆಚ್ಚು ಪ್ರಾಫಿಟ್ ಸಿಗ್ತತಿ ಇದರಿಂದ.
ಸೊ ಇನ್ವೆಸ್ಟ್ ಮಾಡ್ಕೋಬೋದು ಇದ್ರೊಳಗೆ. ನಾ ಪರ್ಸ್ನಲಿ ಇದ್ರೊಳಗನೆ ಮಲ್ಟಿ ಅಸೆಟ್ ಫಂಡ್ ಅಲೋಕೇಶನ್ ಫಂಡ್ ಒಳಗೇ ಇನ್ವೆಸ್ಟ್ ಮಾಡೀನಿ. ಸೊ ನನಗಿದು ಚಲೋ ಅನಿಸುತ್ತೆ, ಅದಕ್ಕೆ ನಿಮ್ಗೆಲ್ಲರಿಗೆ ಹೇಳಬೇಕಂಥೇಳಿ ಅನ್ನಿಸ್ತು. ಆಮೇಲೆ ಇದು ನಾವು ಮನೆಯೊಳಗೂ ಮಾಡ್ಕೋಬೋದು. ಗ್ರೋ ಆ್ಯಪ್ ಅದಾವಲ್ಲ, ಗ್ರೋ ಆ್ಯಪ್ ಒಳಗೂ ಮಾಡ್ಕೋಬೋದು. ನಾನು ಪರ್ಸ್ನಲ್ ಹೇಳತ್ತೀನಿ, ಯಾಕಂದರೆ ಇದೇನು ಪ್ರಮೋಷನ್ ಅಲ್ಲ, ಗ್ರೋ ಆ್ಯಪ್ ಅದು ಪ್ರಮೋಷನ್ ಅಲ್ಲ, ಇದು ನನಗೇನೆ ಇದೇನು SIPನೂ ಪ್ರಮೋಷನ್ ಅಲ್ಲ, ಏನೂ ಅಲ್ಲ. ಸೊ ನನ್ನನ್ನು ಎಲ್ಲಿ ಇನ್ವೆಸ್ಟ್ ಮಾಡೀನಿ ಅದನ್ನು ಹೇಳತ್ತೀನಿ. ಆಮೇಲೆ ನಮ್ಮ ರಿಲೇಷನ್ ಒಳಗೂ ಒಬ್ಬರು ಆಲ್ರೆಡಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟ್ ಅದಾರ. ಸೊ ಜೆನ್ಯೂನ್ ಇದ್ದವ್ರ ಕಡೆ ಹೋಗಿ ನೋಡಿ ಅದ್ರೊಳಗೂ ಮಾಡ್ಬೋದು. ಅವರು ಇವ್ರ ಕಡೆ ಹೋಗೋಕ್ಕಿಂತ ಬೆಟ್ರ್ ಫೋನ್ ಒಳಗೇ ನಂಬದು ನಾವೇ ಗ್ರೋ ಆ್ಯಪ್ ಒಳಗೆ ತೆಗೆದು ಗ್ರೋ ಆ್ಯಪ್ ಒಳಗೇ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ, ಮ್ಯೂಚುವಲ್ ಫಂಡ್ ಒಳಗೆ SIP ಸ್ಟಾರ್ಟ್ ಮಾಡಿದ್ವಿ ಅಂದರೆ ನಾವು ರೆಗ್ಯುಲರಾಗಿ ನಾವು ಅಕೌಂಟೇಬಲ್ ಇರ್ತೀವಿ. ಯಾವ ಮಂತಿಗೆ ಎಷ್ಟು ದುಡ್ಡು ಅಕೌಂಟಿಂದ ಕಟ್ ಆಗ್ತೈತಿ, ನಾವು ಹೆಂಗೆ ಡಿಮ್ಯಾಟ್ ಅಕೌಂಟ್ ಮಾಡ್ಕೋಬೋದು. ಅದೆಲ್ಲ ಈಸಿ ಐತೆ, ಅದೇನು ದೊಡ್ಡ ಪ್ರೊಸೀಜರ್ ಏನಿಲ್ಲ. ಸೊ ಅದನ್ನು ಮಾಡ್ಕೋಬೋದು. ನನಗೆ ಪರ್ಸ್ನಲಿ ನನಗೆ ಚಲೋ ಅನಿಸೈತಿ. ಸೊ ಅದರಿಂದ ನಿಮ್ಗೆ ಹೇಳತ್ತೀನಿ, ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಿ ಅಷ್ಟು ಬೇಗ ನಿಮ್ಗೆ ಚಲೋ. ಸೊ ಸ್ಟಾರ್ಟ್ ಸೇವಿಂಗ್ ಆ್ಯಂಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್. ಇದ್ರ ಬಗ್ಗೆ ಮತ್ತು ಯಾರಿಗಾದ್ರೂ ಕೇಳೂಬಹುದು, ಇಲ್ಲ ಗೂಗಲ್ ಸರ್ಚ್ ಮಾಡ್ಕೋಬೋದು, ಇಲ್ಲ ಯೂಟ್ಯೂಬ್ ಒಳಗೇ ಬರೀ ಫೈನಾನ್ಷಿಯಲ್ ಅಡ್ವೈಸರ್ಸ್ನೂ ಜಾಸ್ತಿ ಇರ್ತಾರೆ. ಸೊ ಅವ್ರದ್ದು ಕೆಲವೊಬ್ರದ್ದು ವಿಡಿಯೋ ನೋಡಿರಿ. ಎಷ್ಟೋ ಜನ ಆಲ್ರೆಡಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಯೂಟ್ಯೂಬ್ ಒಳಗೇ ಎಷ್ಟೋ ವೀಡಿಯೋಸ್ ಹಾಕ್ಯಾರ. ಸೊ ಅದನ್ನು ನೋಡ್ಕೊಂಡು ಸ್ಟಾರ್ಟ್ ಮಾಡ್ಕೋರಿ. ಸೊ ಯಾವುದು ನಮಗೆ ಚಲೋ ಅದಲ್ಲ ಅದನ್ನು ಮಾಡೋದ್ರೊಳಗೆ ಹಿಂದೆ ಹಾಕಬಾರ್ದು ಯಾವಾಗೂ. ಸೊ ಲೇಟ್ ಮಾಡೋಕ್ಕಿಂತ ಯಾವುದೇ ನಮಗೆ ಚಲೋ ಅನ್ನಿಸ್ತೈತಲ್ಲ, ಸೊ ಅದನ್ನು ನೋಡೋದು, ಕಲಿಯೋದು, ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಇದನ್ನು ಮಾಡಿದರೆ ಬೆಟ್ರ್ ಅನ್ಕೋತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಯಾರು ಚಂದ? ಪಾಪ ಚಂದ. ಅಮ್ಮನೂ ಚಂದ. ಥ್ಯಾಂಕ್ ಯು. ಏ ವಾವ್, ಬ್ಯೂಟಿಫುಲ್.